5 kg ಇವಾಗ ಇವೆರಡು ಐಟಮ್ನು ಈ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಮಾಡ್ಕೋತೀನಿ. ಈಗ ಓವನ್ ಎತ್ಕೊಂಡು ಬಂದಿದ್ದೀವಿ ಅವ್ರ ಮನೆಯಿಂದ. ಕಾರ್ ಎತ್ಕೊಂಡು ಹೋಗ್ಬೇಕು. ಅಂತವೈತಿಕಲ್ಲ ಕಾರ್ದು. ಇವಾಗ ನಾವು ಕುವೆಂಪು ನಗರ್ ಗೋಲ್ಡ್ಸ್ ಜಿಮ್ಗೆ ಹೋಗ್ತಾ ಇದ್ದೀವಿ. ಗೋಲ್ಡ್ಸ್ ಜಿಮ್ ಹತ್ರ ಬಂದಾಯಿತು. ಚೆಕ್ ಮಾಡಿಸ್ತಾನೆ. BMI ತಗ್ಸಾಯ್ತು ನೋಡಿ. ಅದು ಮೈಸೂರು ಫುಲ್ ಟ್ರಾಫಿಕ್ ಜಾಮ್ ಹೊಡಿತೆ. ಬರ್ತಾ ಬರ್ತಾ ನಮ್ಮ ಮೈಸೂರು ಬ್ಯಾಂಗ್ಳೂರು ಐತೆ. ನಿತಿಗೆ ಮಲೇಷಿಯಾ ಕಂಡಂಗೆ ಕಾಣ್ತೈತಂತೆ. ಒಂಟಿಕೊಪ್ಲು ಕೈ ಮುಕ್ಕೊಳ್ಳಿ. ದೇವಸ್ಥಾನ ಚಿಕ್ಕದಾದ್ರು ತುಂಬಾ ರಶ್ ಅವರೇ. ಆಫ್ಟರ್ ಲಾಂಗ್ ಟೈಮ್ ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಮೋರಲ್ಲಿ ನಮಗೆ ಬೇಕಾಗಿರೋ ಐಟಮು ಸಿಗ್ಲಿಲ್ಲ. ಶುಗರ್ಲೆಸ್ ಕುಡ್ದಿದ್ದು ಆದ್ರೆ ಏನಿಲ್ಲ, ಒಂಥರ ಚೆನ್ನಾಗಿತ್ತು ಹುಳಿಯಾಗಿ. ಈಗ ಡ್ರೈ ಫ್ರೂಟ್ಸ್ನ ತೊಗೊಂಡಾಯ್ತು. ಶಾಪಿಂಗ್ ಎಲ್ಲ ಮಾಡಾಯ್ತು. ಈಗ ಬಿಲ್ ಹಾಕ್ಸ್ಬೇಕು. ಬಿಲ್ ಕೌಂಟರ್ ಹತ್ರ ಬಂದಿದ್ದೀವಿ. ಯಾಕೆ ಸುಮ್ಮನೆ ಕೊಟ್ಟಿರೋ ಟ್ರಾಲಿನ ಯೂಸ್ ಮಾಡ್ಕೊಳಕ ಕೊಳಿಕೆ ಬಿಡನೆ. ಪಾರ್ಕಿಂಗ್ ಮಾಡ್ಬಿಟ್ಟು ಟ್ರಾಲಿನ ನೀಟಾಗಿ ಪಾರ್ಕಿಂಗ್ ಮಾಡಿಬಿಟ್ಟು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗಾಯ್ಸ್, ಇವಾಗ ಮನೆಗೆ ಬಂದೆ, ಹೊರಗಡೆ ಹೋಗಿದೆ. ಸೊ ಹೊಟ್ಟೆ ತುಂಬ ಹಸಿತೈತೆ. ಫಸ್ಟು ಪೀನಟ್ ಬಟರ್ ಹಾಕೊಂಡು ತಿನ್ನೋದ ಬನ್ನಿ. ಎಲ್ಲ ರೆಡಿ ಆಯಿತು. ಪೀನಟ್ ಬಟರ್ ಬ್ರೌನ್ ಬ್ರೆಡ್ ತಿಂತೀಯ ಮಮ್ಮಿ? ಒಂದು ಸ್ವಲ್ಪ ಒಂದು ಖರ್ಚು ತಿನ್ನು. ಒಂದು ಸ್ವಲ್ಪ ತಿನ್ನು. ಟೇಸ್ಟ್ ನೋಡಮ್ಮ, ಟೇಸ್ಟು. ಗೈಸ್, ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಸ್ವಲ್ಪ ಸಿಟಿಗೆ ಹೋಗಬೇಕು, ಕೆಲಸ ಇದೆ. ನಮ್ಮ ಫ್ರೆಂಡ್ ಫೋನ್ ಮಾಡ್ತಾನೆ. ಆಗಲೇ ಟೈಮ್ ಆಗ್ಬಿಟ್ಟಿದೆ. ಸೊ ಇವಾಗ ಫ್ರೆಶ್ ಆಗ್ಬಿಟ್ಟು ಸಿಗೋದ ಬನ್ನಿ. ಗೈಸ್, ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಾಯಿತು. ಈಗ ನಿತಿನ ಕರ್ಕೊಂಡು ನಿತಿಯವ್ರ ಮನೆಗೆ ಹೋಗಬೇಕು. ಸ್ವಲ್ಪ ಕೆಲಸ ಐತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಗೈಸ್, ಈಗ ನಿತಿ ಮನೆಗೆ ಬಂದಾಯಿತು. ಸೊ ನೋಡಿ, ಪ್ರೋಟೀನ್ ಒಂದು 5 kg 5 kg ಗಾಯ್ಸ್. 2 ಖಾಲಿ ಮಾಡಿದ್ಯಲ್ಲ ಆಗಲೇ. ಇವಾಗ ಇವೆರಡು ಐಟಮ್ನು ಈ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಮಾಡ್ಕೋತೀನಿ. ಗಾಯ್ಸ್, ಈಗ ನಿಧಿ ಮನೆಯಿಂದ ನಮ್ಮ ಮನೆಗೆ ಬಂದಾಯಿತು. ಈಗ ಓವನ್ ಎತ್ಕೊಂಡು ಬಂದಿದ್ದೀವಿ ಅವ್ರ ಮನೆಯಿಂದ. ಆಯ್ಸ್, ಇವರು ತಗೊಂಡೊಂದು ವರ್ಷ ಆಯ್ತಾ? ನೀನು ಒಂದು ವರ್ಷ ಆಯ್ತೇನೋ ತಗೊಂಡವನು. ಆಯ್ಸ್, ತಗೊಂಡೊಂದು ವರ್ಷ ಆದರೂ ಏನು ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಹೆಂಗಿದ್ರು ನಮಗೆ ಜಿಮ್ಮಿಗೆ ಬೇಕಿತ್ತಲ್ಲ ಅಂತ ತಗೊಂಡು ಬಂದಿದ್ದೀವಿ. ಮೇಲ್ಗಡೆ ಒರೆಸ್ಕೋ, ನೀರು ಹಾಕ್ಬಿಡ ಜಾಸ್ತಿ. ಸೊ ಗಾಯ್ಸ್, ಈಗ ಫೋನ್ ಮನೆಗೆ ಇಟ್ಬಿಟ್ಟು ಈಗ ಸ್ವಲ್ಪ ಸಿಟಿಗೆ ಹೋಗ್ಬೇಕು. ಕೆಲಸ ಐತೆ. ಸೊ ಬನ್ನಿ ಹೋಗೋ. ಕಾರು ಅಂಗಡಿ ಹತ್ರ ಪಾರ್ಕ್ ಮಾಡೋನೆ. ಇವಾಗ ಅಲ್ಲಿಗೆ ಹೋಗಿ ಅಂಗಡಿ ಹತ್ರ ಹೋಗಿ ಕಾರ್ ಎತ್ಕೊಂಡು ಹೋಗ್ಬೇಕು. ಅಂತವೈತಿಕಲ್ಲ ಕಾರ್ದು. ಇಲ್ಲ ಐತೆ ಗಾಡಿ. ಯಾವಾಗ ಬಂದ್ರು ಈಗ ಅಂಗಡಿ ಹತ್ರ ಕಾರ್ ನಿಲ್ಸಿದ್ದೀವಿ. ಸೊ ಈಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಕಾರ್ ಎತ್ಕೊಂಡು ಸಿಟಿಗೆ ಹೋಗ್ಬೇಕು. ಸೊ ಬನ್ನಿ ಗೈಸ್, ಈಗ ಕಾರಿಗೆ ಬಂದಾಯಿತು. ಈಗ ನೆಕ್ಸ್ಟು ಡೆಸ್ಟಿನೇಷನ್ನು ಮೈಸೂರು. ಎಲ್ಲಿಲ್ಲ ಮೈಸೂರಲ್ಲಿ ಆಂಜನೇಯ ದೇವಸ್ಥಾನ. ಗೈಸ್, ಈಗ ಟೆಂಪಲ್ಗೆ ಹೋಗ್ಬೇಕು. ಈ ವರ್ಷದಿಂದ ಟೆಂಪಲ್ಗೆ ಹೋಗೋದ ಅಂದ್ಕೊಂಡಿದ್ದೀವಿ. ಹೋಗಿಲ್ಲ, ಇವತ್ತೇ ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ ಹೋಯ್ತಿದ್ದೆ ಗೈಸ್. ನಾನು ಫಸ್ಟು 1.5 year ಹಿಂದೆ ಹೋಯ್ತಾ ಇದ್ದೆ. ಏನೋ ಒಂದು ರೀಸನ್ ಆಯಿತು ಅಂತ ಬಿಟ್ಬಿಟ್ಟಿದೆ ಹೋಗೋದನ್ನ. ಸೊ ಅದಕ್ಕೆ ಈ ವರ್ಷದಿಂದ ತಿರ್ಗಾ ಸ್ಟಾರ್ಟ್ ಮಾಡೋದ ಅಂತ. ಗುರುವಾರದೊತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಶನಿವಾರದೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗೆ ಫ್ರೀ ಇದ್ದಾಗ ಮಾಮೂಲಿ ಬೆಟ್ಟ ದಿನ ಒಂದೊಂದು ಹೋಗೋದು, ಮನೆ ಇರ್ಬೇಕಷ್ಟೇ. ಇವಾಗ ಅದಕ್ಕೆ ಡಿಸೈಡ್ ಮಾಡಿದ್ದೀವಿ. ಸೊ ಇವಾಗ ಹಂಗೆ ಹೋಗ್ಬಿಟ್ಟು ಅವನೇನೋ ನೈಟ್ ಪೇಂಟ್ಗಳು ತೊಗೋಬೇಕಂತ ಜಿಮ್ಗೆ ನೈಟ್ ಪೇಂಟ್ಗಳು ತೊಗೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಏನೋ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟ್ ಎಲ್ಲಿಲ್ಲ 2 ದಪ್ಪ ಹೇಳಿದ್ನಪ್ಪ. ಫಸ್ಟ್ ಈಗ ದೇವಸ್ಥಾನ ಆಮೇಲೆ ಬರ್ಬೇಕಾದ್ರೆ ಹೋಗೋದ. ಫಸ್ಟ್ ಎಲ್ಲಿಗೆ ಅರ್ಸ್ ರೋಡು. ರೈಸ್, ಈಗ ಫಸ್ಟು ಡೈರೆಕ್ಟು ಅರ್ಸ್ ರೋಡ್ಗೆ ಹೋಗ್ತಿದ್ವಿ. ಈಗ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟು ಅರ್ಸ್ ರೋಡ್. ಓಕೆ ಗಾಯ್ಸ್, ಈಗ ಅರ್ಸ್ ರೋಡ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅಂದರೆ ಹೋಯ್ತೀವಿ ನೆಕ್ಸ್ಟು. ಇವಾಗ ನಾವು ಕುವೆಂಪು ನಗರ್ ಗೋಲ್ಡ್ಸ್ ಜಿಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಎಷ್ಟು ಫ್ಯಾಟ್ ಇದೆ, ಏನಿದೆ, ಎಷ್ಟು ಪ್ರೋಟೀನ್ ತೊಗೋಬೇಕು ಡೈಲಿ ಅಂತ ಚೆಕ್ ಮಾಡ್ಸೋಕ್ಕೆ ಈಗ ಗೋಲ್ಡ್ಸ್ ಜಿಮ್ಗೆ ಹೋಗ್ತಾ ಇದ್ದೀವಿ. ಸೊ
ಸೊ ಅವ್ನ ಫ್ರೆಂಡು ಅಲ್ಲಿಗೆ ಬರ್ತಾರಂತೆ, ಲೊಕೇಶನ್ ಸೆಂಡ್ ಮಾಡೋರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಅರ್ಸ್ ರೋಡ್ಗೆ ಹೋಗಬೇಕು. ಆಮೇಲೆ ಇನ್ನೂ ತುಂಬ ಕೆಲಸ ಐತೆ. ಇನ್ನೂ ನೈಟ್ ಪ್ಯಾಂಟ್ ತೊಗೋಬೇಕಂತೆ, ಇನ್ನೂ ಡ್ರೈ ಫ್ರೂಟ್ಸ್ ತೊಗೋಬೇಕು. ಐಸ್ ಇವತ್ತು ಮನೆಗೆ ಹೋಗೋದು ತುಂಬಾ ಲೇಟಾಗಿ ಹೋಯ್ತದೆ. ಉಗಿಸ್ಕೊಳ್ಳೋದಂತೂ ಪಕ್ಕ ಮನೇಲಿ ಈಗಲೇ ಗೊತ್ತಾಗೋಯ್ತು. ಇಲ್ಲಿ ಇನ್ನೇನೇ ಇಲ್ಲೇ ಗೋಲ್ಡ್ ಸ್ಟೀಮ್ ಹತ್ರ ಬಂದು. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನು ನೋಡೋದ ಗೈಸ್. ಈಗ ಗೋಲ್ಡ್ ಸ್ಟೀಮ್ ಹತ್ರ ಬಂದಾಯಿತು. ಸೊ ಈಗ ಕಾರ್ನ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಎಲ್ಲಿ ಪಾರ್ಕಿಂಗ್ ಮಾಡೋಲ್ಲ, ಒಂದು 5 ನಿಮಿಷಕ್ಕೇ ಪಾರ್ಕ್ ಮಾಡೋಕ್ಕೆ ಜಾಗ ಹುಡುಕ್ಬೇಕು. ಕಾರ್ ಮುಂದೆ ಯಾಕಂದ್ರೆ 5 ನಿಮಿಷಕ್ಕೆ ಹೋಗಕ್ಕೆ ಯಾಕೆ ಗೈಸ್ ನೋಡಿ ಚೆಕ್ ಮಾಡಿಸ್ತಾನೆ. ಗೈಸ್ ಈಗ ಗೋಲ್ಡ್ ಜಿಮ್ಗೆ ಹೋಗಿ BMI ತೆಗ್ಸಾಯ್ತು ಕರೆಕ್ಟಾಗೈತೆ ನೋಡಿ. ಅದಕ್ಕೆ ಅವರು ಫ್ರೀ ತಗೊಡಲ್ಲ ಅಂತ 1 ಡೇ ಪ್ಯಾಕೇಜ್ ತೊಗೊಂಡು, 1 ಡೇ ಪ್ಯಾಕೇಜ್ ಬಂದು ಗೋಲ್ಡ್ ಸ್ಟೀಮಲ್ಲಿ 600 ರುಪೀಸು. ಸೊ ಬಾಡಿ ತಗೊಟ್ರು ಏನಿದೆ ಹೇಗೆ ಅಂತ. ಸೊ ಇನ್ಮೇಲೆ ಇದ್ರ ಮೇಲೆ ಇನ್ನು ಮಿಕ್ಕಿದ್ದು ಡಯೆಟ್ಟು, ಪ್ರೋಟೀನು ಎಲ್ಲನೂ ಇದ್ರ ಮೇಲೆ ಡಿಪೆಂಡು. ಇವಾಗ ನಾನು ತೆಗೆಸ್ಬೋದಿತ್ತು. ಸೊ ಇವಾಗ 2 ದಿನ ಆಗೈತೆ ಜಿಮ್ಮಿಗೆ ಸೇರ್ಕೊಂಡು. ಇಷ್ಟು ಬೇಗ ತೆಗಿಸ್ತೀನಿ, 1-2 ಮಂತ್ಸ್ ಇಲ್ಲ 1 ಮಂತ್ ಆಗಲಿ, ಆಮೇಲೆ ಬಂದು ಬೇಕಾದ್ರೆ ತೆಗೆಸ್ಕೊಂಡ್ರೆ ಆಯಿತು. ಇವಾಗ ನಮಗೆ ಏನು ಸರಿಯಾಗಿ ಫಸ್ಟು 1 ತಿಂಗಳು ಕರೆಕ್ಟಾಗಿ ಮಾಡೋದು, ಆಮೇಲೆ ಬಂದು ತೆಗೆಸ್ಕೊಳ್ಳೋದ. ಅವಾಗ ಗೊತ್ತಾಗುತ್ತೆ ಏನು ಪ್ರೋಟೀನ್ ನಮಗೂ ಏನು ಬೇಕು ಅಂತ. ಸೊ ಈಗ ಅರ್ಸ್ ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ. ಆಯ್ಸ್ ಈಗ ಅರ್ಸ್ ರೋಡ್ಗೆ ಬಂದಾಯಿತು. ಸೊ ಮೈಸೂರು ಫುಲ್ ಟ್ರಾಫಿಕ್ ಜಾಮ್ ಹೊಡಿತೆ. ಬರ್ತಾ ನಮ್ಮ ಮೈಸೂರು ಬ್ಯಾಂಗ್ಳೂರು ಐತೆ. ಏನು ಮಾಡೋದು ಅಂತಲೇ ಗೊತ್ತೈತಿಲ್ಲ. ಫುಲ್ಲು ಎಲ್ಲಿ ನೋಡಿದ್ರು ಟ್ರಾಫಿಕ್ಕು. ಇಲ್ಲ ಈ ಹಣ್ಣಿಗೆ ನೋಡ ನಿಂದು ಕುದುರೆ ಮೇಲೆಲ್ಲ ಕೂತ್ಕೊಬಿಟ್ಟವ್ರೆ ಪೊಲೀಸರು. ಸೊ ನಮ್ಮ ಸ್ಪಾಟ್ ಬಂದಾಯಿತು. ಈಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಲಸ ಐತೆ. ನೋಡಿ ಗಾಯ್ಸ್ ಹೆಂಗೈತೆ ನಮ್ಮ ಮೈಸೂರು ಅರ್ಸ್ ರೋಡ್. ಏನೋ ಒಂಥರ ಪೀಸಾಗೈತೆ. ಮಲೇಷಿಯಾ ಕಂಡಂಗೆ ಕಾಣ್ತೈತ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು. ನಮ್ಮ ನಿತಿಗೆ ಮಲೇಷಿಯಾ ಕಂಡಂಗೆ ಕಾಣ್ತೈತಂತೆ. ಮಲೇಷಿಯಾ ಇದೆಲ್ಲಾರು ಪಾರ್ಕ್ ಮಾಡೋ ಸಾಕು ನೋಡ್ಲಿ ಅಂತಾನೆ ಗಾಯ್ಸ್. ಸಿಗ್ನಲಲ್ಲಿ ಓಲದಲ್ಲಿ ಯಾವುದೋ ಮಂತ್ರ ಹಾಕೊಂಡು ಹೋಯ್ತವ್ರೆ, ಸಾಂಗ್ ಹಾಕೊಂಡು. ಯಾರ ಅಕ್ಕ, ಯಾವುದೋ ಅಕ್ಕ ನಡಿ ಸ್ಟ್ರೈಟ್ ನಡಿ ತೋರ್ತದ. ಅಕ್ಕ ನೋಡಿದ್ದು ಅಲ್ಲ ಸಿಗ್ನಲ್ ಓಲೋದಲ್ಲಿ ಹೆಂಗ್ ಸಾಂಗ್ ಹಾಕೊಂಡವ್ರು ನೋಡು. ಅದು ಯಾವ ಸಾಂಗು, ಯಾವ ದೇವ್ರ ಸಾಂಗು. ಅಯ್ಯೋ ಒಳ್ಳೆ ಕಾಟ್ಲೆ. ಅವನು ಪಾಟ್ಲೆ ಮಾಡ್ಕೋಬೋದು ಅಂತಾನೆ. ಹುಡುಗಿ ಇಲ್ಲ ಏನು ಮಾಡು. ಯಾರೋ ಹುಡುಗ ಕಣೋ. ಅಯ್ಯೋ ಒಳ್ಳೆ ಕಾಟ್ಲೆ. ಐಸ್ ಈಗ ಅರ್ಸ್ ರೋಡಲ್ಲಿ ಇದ್ದಿದ್ದು ಕೆಲಸ ಎಲ್ಲ ಮುಗೀತು. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಬಾಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನೆಕ್ಸ್ಟು ಅವನೇನು ನೈಟ್ ಪ್ಯಾಂಟ್ ತೊಗೋಬೇಕಂತೆ. ಸೊ ಅಲ್ಲಿಗೆ ಹೋಗೋದ. ಗಾಯ್ಸ್ ಒಂಟಿಕೊಪ್ಲು ಕೈ ಮುಕ್ಕೊಳ್ಳಿ ಗಾಯ್ಸ್. ಈಗ ಫೈನಲಿ ನಮ್ಮ ಬಾಸ್ ಹತ್ರ ಬಂದಾಯಿತು. ಸೊ ನೋಡಿ ದೇವಸ್ಥಾನ ಚಿಕ್ಕದಾದ್ರು ತುಂಬಾ ರಶ್ ಅವರೇ. ಸೊ ಚಪ್ಪಲ್ನ ಇಲ್ಲೇ ಬಿಟ್ಬಿಡ್ತೀವಿ, ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಡು. ಹೋಗಿ ಕೈ ಮುಕ್ಕೊಂಡು ಬರ್ತೀವಿ ಗಾಯ್ಸ್. ಫುಲ್ ರಶ್ ಅವರೇ. ಗಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂಥರ ಫೀಲ್ ಆಗ್ತಾ ಇದೆ. ತುಂಬ ಇಷ್ಟ. 1.5 year ಆಗಿತ್ತು ಹೋಗಿ ಅನ್ಕೋತೀನಿ. ಹೋಗಿರಲಿಲ್ಲ ಆವಾಗ. ಫಸ್ಟ್ ಡೈಲಿ ಹೋಗ್ತಾ ಇದೆ, ಶನಿವಾರ ಹೋಗಿರಲಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದೆ. ಏನೋ ಒಂಥರ ಇವಾಗ ಫುಲ್ಲು ನೆಮ್ಮದಿ ಏನೋ ಒಂಥರ ಫೀಲು, ಪಾಸಿಟಿವ್ ಫೀಲ್. ಸೊ ಈಗ ನೋಡಿ ಕೈ ಮುಕ್ಕೊಳ್ಳಿ ಗೈಸ್. ನೀವು ಕೈ ಮುಕ್ಕೊಳ್ಳಿ ಎಲ್ಲರೂ. ಆಮ್ಲೇಟ್ ಮಾಡ್ತಿದ್ದೀವರು. ನೈಟ್ ಪ್ಯಾಂಟ್ ತಗೋಬೇಕಾ ನೀನು?
ನೋಡ್ಕೊಂಡು ಹೋಗೋದು ಹಂಗೆ ನೈಟ್ ಪ್ಯಾಂಟು ಇಲ್ಲ ಸೋಮವಾರ ತಗೊಳ್ಳೋದ, ಇವಾಗ ಆದರೆ ತಗೊಳ್ಳೋದ ಇಲ್ಲ ಸೋಮವಾರ ತಗೊಂಡಾಯ್ತು. ರಿಲಯನ್ಸ್ಗೆ ಹೋಗೋದು ಈಗ ನೆಕ್ಸ್ಟು. ನಡಿ ರಿಲಯನ್ಸೇ ಬೆಸ್ಟ್ ಅನ್ಕೋತೀನಿ ಈಗ. ಸುಮ್ಮನೆ ನೈಟ್ ಪ್ಯಾಂಟ್ ಹುಡುಕಿ ಅಲ್ಲೆಲ್ಲ ತಗೊಳ್ಳೋದ್ಕಿಂತ ರಿಲಯನ್ಸ್ ಕೊಟ್ಟರೆ ಸರಿ. ನೈಟ್ ಪ್ಯಾಂಟು ಸೋಮವಾರ ಬಂದು ಬೇಕಾದ್ರೆ 3 ಗಂಟೆಗೆ ಬಂದು ಒಂದು ಅರ್ಧ ಗಂಟೆಗೆ ಎತ್ಕೊ ಹೋಗೋದ ಎಲ್ಲಾದರೂ. ನೈಟ್ ಪ್ಯಾಂಟ್ ಕತೆ ಆದಂಗೆ ಐತೆ ತಗೊಂಡು ಹೋಗಿಲ್ಲ. ಬಂದಿದ್ದೆ ನೈಟ್ ಪ್ಯಾಂಟ್ ತಗೋಬೇಕು ಅಂತ, ಅದೇ ಪ್ಲಾನ್ ಕ್ಯಾನ್ಸಲ್ ಆಗೋಯ್ತು. ಈ ರಿಲಯನ್ಸ್ ಕೆಲಸ ಮಾತ್ರ 2 ಕೆಲಸ ಆಗೈತೆ ಅಷ್ಟೇ. ಅನ್ಕೊಂಡಿದ್ದು ಏನೂ ಆಗಲ್ಲ, ಅಲ್ಲಿ 2 ಕೆಲಸ ಆಗಲ್ಲ. ಏನಾಗ್ಬೇಕಾದ ಆಯ್ತದೆ ನಾವು ಅನ್ಕೊಂಡಿರೋ ಥರ ಆಗ್ಬಿಟ್ಟಿದ್ರೆ ನಮ್ಮ ಹಿಡಿಯೋಕೆ ಐತಿರ್ಲಿಲ್ಲ. ನಾವಿರೋದು ಮೇಟ್ಕಳಿಲಿ, ರಿಲಯನ್ಸ್ ಇರೋದು ಊಟಕಳಿಲಿ. ಈಗ ನೋಡಿ ಯೋಚನೆ ಮಾಡಿ ಏನು ಮಾಡೋದ ಅಂತ. ಈಗ ಮೋರ ಇಲ್ಲೇ ಮುಂದೆ ಒಂದು ಮೋರ ಐತೆ, ಮೋರಲ್ಲೇ ಡ್ರೈ ಫ್ರೂಟ್ಸ್ ತಾನೆ ತಗೊಂಡು ಹೋಗೋದ. ಬೇಕಾದ್ರೆ ರಿಲಯನ್ಸ್ಗೆ ಇನ್ನೊಂದು ದಿನ ಹೋದ್ರೆ ಆಯಿತು. ಸುಮ್ಮನೆ ಇಲ್ಲಿಂದಲ್ಲಿ ಎಲ್ಲ ಇವಾಗ ಹೋಗಿ ತಿರ್ಗಾ ಅಲ್ಲಿಂದ ತಗೊಂಡು ತಿರ್ಗಾ ಅಲ್ಲಿ ಹೋಗಿ ಎರಿ ಬಳಸ ಹೋಗ್ತದೆ. ಇವಾಗ ಮೋರಲ್ಲಿ ತಗೊಂಡು ಬೇಕಾದ್ರೆ ಹಿಂಗೆ ಮನೆ ಊಟ ಹಿಂಗೆ ಹತ್ರ ಆಯಿತು ನನಗೆ. ಹೆಂಗಿದ್ರು ಇಲ್ಲೇ ಲೆಫ್ಟ್ ಕೊಡ್ಕೊ ಮೋರ್ ಐತೆ, ಅಲ್ಲೇ ತಗೋ ಹೋಗೋದು ಅಷ್ಟೇ. ಓಟ್ಸಿಲ್ಲ ನೋಡು, ಓಟ್ಸ್ ಎಲ್ಲ ಐತೆ. ಓಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಜಂಕ್ ಫುಡ್ಡು. ಇವೆಲ್ಲ ನಮ್ಮ ಐಟಮ್ ಅಲ್ಲ, ಎಲ್ಲ ಜಂಕ್ ಫುಡ್ಸ್. ನೀ ಪೀನಟ್ ಬಟರ್ ಆಯ್ತಾ? ಹಾಂ, ಪೀನಟ್ ಬಟರ್ ಆಯ್ತಾ? ನಾನು ತಿಂತೀನಿ ಪೀನಟ್ ಬಟರು, ಮನೇಲಿದ್ರೆ ಬೇಡ ಸುಮ್ಮನೆ ಹಾಕಿ. ಆಯ್ಸ್ ಮೋರಲ್ಲಿ ನಮಗೆ ಬೇಕಾಗಿರೋ ಐಟಮು ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ ಎಷ್ಟು ದೂರ ಆದರೂ ಪರವಾಗಿಲ್ಲ ರಿಲಯನ್ಸ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಈಗ ಒಂದು ಜ್ಯೂಸ್ ಅಂಗಡಿ ಕಾಣ್ತು. ಸೊ ಈಗ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋದ. ಯಾವುದು ಬೇಗ ಹೇಳು. ಫಸ್ಟ್ ಇಲ್ಲಿ ಆರ್ಡ್ರ್ ಕೊಟ್ಬಿಟ್ಟು 2 ಮಾತಾಡು. ಶುಗರ್ಲೆಸ್ಸು. ಹೆಂಗೈತಿ ಟೇಸ್ಟು ಶುಗರ್ಲೆಸ್ಸು? ಜ್ಯೂಸ್ ಎಲ್ಲ ಕುಡ್ದಾಯ್ತು. ಫಸ್ಟ್ ಟೈಮು ಶುಗರ್ಲೆಸ್ ಜ್ಯೂಸ್ ಕುಡ್ದಿದ್ದೀನಿ ಲೈಫಲ್ಲಿ. ಫಸ್ಟ್ ಟೈಮು ಶುಗರ್ಲೆಸ್ ಜ್ಯೂಸ್ ಕುಡಿದಿರೋದು. ಅಲ್ವಾ ನೀನು ಪ್ರವಾಸ ಮಾಡಿ ಫಸ್ಟ್ ಟೈಮು ಶುಗರ್ಲೆಸ್ ಕುಡ್ದಿಲ್ಲ. ಆದ್ರೆ ಏನಿಲ್ಲ, ಒಂಥರ ಚೆನ್ನಾಗಿತ್ತು, ಉಳ್ಳಿ ಅಲ್ಲೇ ಆ ಕಡೆ ಅಂತ ನಡಿ. ಈಗ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಫೈನಲಿ ರಿಲಯನ್ಸ್ಗೆ ಬಂದಾಯಿತು. ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನೇನೋ ಬೇಕಂತೆ ಎಲ್ಲ ತಗೊಂಡು ಬರಬೇಕು. ಆಗಲೇ ಟೈಮು 8 ಗಂಟೆ ಆಗ್ಬಿಟ್ಟಿದೆ. ಈಗ 7 ಗಂಟೆಗೆ ಹೋಗ್ಬೇಕಿತ್ತು ಮನೆಗೆ, ಕೆಲಸ ಇತ್ತು. ಟೈಮ್ ಆಗಲಿ 8 ಗಂಟೆ ಆಗ್ಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಈಗ ಬೈತಾರೆ ಮನೇಲಿ, ಒಂದು 10 ನಿಮಿಷ ಬೈಸ್ಕೊಳ್ಳೋದು. ಮಾಮೂಲಿ ಮನೆಗಳಲ್ಲಿ ಬೈಯೋದು ಕಾಮನ್, ನಮ್ಮ ಮನೆಗಳಲ್ಲಿ ಬೈಸ್ಕೊಳ್ಳೋದು ನಮಗೂ ಕಾಮನ್ ಆಗ್ಬಿಟ್ಟೈತೆ. ಬಾ ಬೇಗ ಬಾ. ಈಗ ಡ್ರೈ ಫ್ರೂಟ್ಸ್ನ ತೊಗೊಂಡಾಯ್ತು. ನೀನು ಏನೇನೋ ತಗೋತಾವನೆ. ಸೊ ಅಲ್ಲಿವರೆಗೂ ನಾವು ಒಂದು ರೌಂಡ್ ಹಾಕೋದ ಬನ್ನಿ. ಟರ್ಬೋ ಬ್ರೈಟ್ ಆದಮೇಲೆ ಇದು ಹಾಕಿ ಬಂದ್ಬಿಡ್ತೀನಿ ಐಟಮ್. ಪರ್ಫ್ಯೂಮ್ ನೋಡು, ಇಲ್ಲ ಅದು ಅಷ್ಟೇ, ಅದು ಫೇಸ್ ವಾಶ್ ಅಂತ ಬಾ. ಗೈಸ್ ಈಗ ಶಾಪಿಂಗ್ ಎಲ್ಲ ಮಾಡೈತಿ. ಈಗ ಬಿಲ್ ಹಾಕ್ಸ್ಬೇಕು. ಬಿಲ್ ಕೌಂಟರ್ ಹತ್ರ ಬಂದಿದ್ದೀವಿ ಬಿಲ್ ಹಾಕ್ಸೋಕ್ಕೆ. ಇನ್ನೂ ರಶ್ ಅವರೇ, ವೆಯ್ಟ್ ಮಾಡಬೇಕು. ಟೈಮ್ ಬೇರೆ ಆಯಿತು. ನಮ್ಮ ಮನೆ ನಮ್ಮಪ್ಪ ಬೇರೆ ಹೋಗಿದ್ದಾರೆ, ಫೋನ್ ಮಾಡಿದ್ರು. ಗೈಸ್ ಈಗ ಶಾಪಿಂಗ್ ಎಲ್ಲ ಮಾಡಾಯಿತು. ಟ್ರಾಲಿನ ತಿಳ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಕಾರ್ ಪಾರ್ಕಿಂಗ್ವರೆಗೂ ಕೇಳೋದ, ಯಾಕೆ ಸುಮ್ಮನೆ ಕೊಟ್ಟಿರೋ ಟ್ರಾಲಿನ ಯೂಸ್ ಮಾಡ್ಕೊಳ್ಳೋದ. ತೆಳ್ಳು ಶಿವ ಗೈಸ್ ತಿಳ್ಕೊಂಡು ಹೋಗಿದ್ದೀನಿ. ಟೈಮ್ ಬೇರೆ 8:45 ಆಗ್ಬಿಟ್ಟೈತೆ. ಈಗ ನಮ್ಮ ಮನೇಲಿ ಪಕ್ಕ ಬೋಗಳಗಳು ಪಕ್ಕ ಉಗಿಸ್ಕೊತೀನಿ. ಮನೇಲಿ ಕೂಡ ಇಲ್ಲೇ ಇರೋ, ಓಪನ್ ಮಾಡ ನಿತಿ. ಇನ್ನು ಅಲ್ಲಿದ್ದಿಲ್ಲ,
ಇನ್ನೇನು ನಾನು ಟ್ರಾಲಿ ಅಂತ ಹೇಳ್ಕೋವನೆ, ಅವ್ನು ಇವಾಗ ಬತ್ತವನೆ. ನಾನು ಹಾಕು ಅವಡೆ ಐತಿ ಬುಲ್ಲಾದಲ್ಲಿ ಇರಲಿ, ಇನ್ನೊಂದು ಹಾಕು ಒಳಿಕೆ ಬಿಡನೆ. ಗೈಸ್ ಟ್ರಾಲಿ ಹೇಳೋದ್ನೆಲ್ಲ ಈಗ ಫಿಕ್ಸ್ ಮಾಡಾಯಿತು. ಟ್ರಾಲಿನ ಪಾರ್ಕಿಂಗ್ ಮಾಡ್ಬಿಡೋದ, ಟ್ರಾಲಿನ ನೀಟಾಗಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಹೊರಡೋದ. ಬಾಯ್ ಬಾಯ್ ಅಂತ. ನಡಿ ಬನ್ನಿ ಬೇಗ. ಈಗ ಶಾಪಿಂಗ್ ಎಲ್ಲ ಮುಗೀತು, ಇವತ್ತಿನ ಡೇ ಲಾಗು ಮುಗೀತು. ಈಗ ಮನೇಲಿ ಬೈಸ್ಕೊಳ್ಳೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಇರೋದ್ನೇ. ಈಗ ಹೊರಡುವ ಸಮಯ ಮನೆಗೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗವ. ಗಾಯ್ಸ್ ಫೈನಲಿ ಈಗ ಅಂಗಡಿ ಹತ್ರ ಬಂದಾಯಿತು. ಈಗ ಬೊಗಳಗಳು ಇರೋದು. ಬನ್ನಿ ಅದೇನೇನು ಬೈತದೆ ಕೇಳೋದ, ಅದನ್ನ ವಿಡಿಯೋ ಮಾಡಲ್ಲ, ಯಾಕಂದ್ರೆ ತುಂಬ ಚೆನ್ನಾಗಿ ಬೈತದೆ. ಗಾಯ್ಸ್ ಫೈನಲಿ ಮನೆಗೆ ಬಂದಾಯಿತು. ಸೊ ಇವತ್ತು ಡೇ ತ್ರೀ ಟ್ರಾನ್ಸ್ಫಾರ್ಮೇಷನ್ ಹಿಂಗಿದೆ. ಸೊ ಗಾಯ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಸಿಗವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.